ಮಾಜಿ ಸಚಿವ ಸೋಮಣ್ಣ ನಿನ್ನೆ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಸೋಮಣ್ಣವ್ರು ನಾನು ಭೇಟಿ ಮಾಡ್ತೀನಿ. ನಮ್ಮ ಪಾರ್ಟಿಯ ಎಲ್ಲ ಹಿರಿಯರನ್ನ ಭೇಟಿ ಮಾಡಿ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ನೋಡೋ ಜವಾಬ್ದಾರಿ ನಮ್ಮದಿದೆ. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಯಾರೊಬ್ಬರನ್ನು ದೂರ ಇಡೋ ಪ್ರಶ್ನೆ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದರೆ ಅದು ಫಲಿತಾಂಶವಾಗಿ ನಮ್ಮ ಪರವಾಗಿ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸೋಮಣ್ಣವರಿಗೂ ರಾಜಕೀಯವಾಗಿ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಸೋಮಣ್ಣವರು ಒಳಗೊಂಡಂತೆ ಅರವಿಂದ್ ಲಿಂಬಾವಳಿಯವರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಇನ್ನಿತರೆ ಯಾವುದೇ ಮುಖಂಡರುಗಳಿರ್ಬೋದು, ಸಕ್ರಿಯವಾಗಿ ತೊಡಗಿಸ್ಕೊಳ್ದೇ ಇರತಕ್ಕಂಥ ಅವರೆಲ್ಲರ ಜೊತೆಗೂ ಕೂಡ ಅವರೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ಅವರವರಿಗೆ ಜವಾಬ್ದಾರಿಯನ್ನು ಮತ್ತು ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋದ್ರ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದಾಗ ಚರ್ಚೆ ನಡೆಸಿದ್ದೇವೆ. ಎಲ್ರಿಗೂ ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬೇಕು, ಎಲ್ಲರನ್ನೂ ಜೋಡಿಸ್ಕೊಳ್ಬೇಕು ಅನ್ನೋದನ್ನು ಚರ್ಚೆ ನಡೆಸಿದ್ದೀವಿ. ಅದರ ಅಂಗವಾಗಿ ಕೆಲವು ಪ್ರಮುಖರು ಹಿರಿಯರು ಹೋಗಿ ಅವ್ರಗಳ ಹತ್ರ ವೈಯಕ್ತಿಕವಾಗಿ ಮಾತಾಡಬೇಕು ಅಂತಾಗಿದೆ. ಹಂಚ್ಕೊಂಡಿದ್ದೀವಿ, ಕೆಲಸನೂ ಹಂಚ್ಕೊಂಡಿದ್ದೀವಿ. ಆ ಕೆಲಸ ಹಂಚ್ಕೊಂಡು ಅವಶ್ಯಕತೆ ಇದ್ದ ಕಡೆಗೆ ರಾಜ್ಯಾಧ್ಯಕ್ಷರನ್ನು ಕರ್ಕೊಂಡು ಆ ರೀತಿ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದೀವಿ. ಆ ರೀತಿಯೇ ಕೆಲಸ ಮಾಡ್ತೀವಿ, ಎಲ್ಲರನ್ನೂ ಜೋಡಿಸ್ಕೊಳ್ತೀವಿ. ನೋಡಿ, ಎಲ್ಲರೂ ನಾವು ಯಾರನ್ನೂ ಕೈ ಬಿಡೋ ಪ್ರಶ್ನೆ ಇಲ್ಲ, ಎಲ್ಲರನ್ನೂ ಜೋಡಿಸ್ಕೊಳ್ತೀವಿ. ನಾವು ಎಲ್ಲರೂ 100% ಪರಿಪೂರ್ಣರು ಅಂತ ನಾನು ಹೇಳೋದಿಲ್ಲ. ನಾವು ನಮ್ಮ ತಪ್ಪನ್ನು ಸರಿಪಡಿಸ್ಕೊಂಡು ಒಳ್ಳೆ ದೃಷ್ಟಿಯಿಂದ ಮುಂದೋದ್ರೆ ಪಕ್ಷದ ಭವಿಷ್ಯ, ಅದ್ರ ಜೊತೆಗೆ ನಮ್ಮ ಭವಿಷ್ಯನೂ ಕೂಡ ಉಜ್ವಲವಾಗುತ್ತೆ. ಮಾಜಿ ಸಚಿವ ಸೋಮಣ್ಣ ನಿನ್ನೆ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಸೋಮಣ್ಣವ್ರು ನಾನು ಭೇಟಿ ಮಾಡ್ತೀನಿ. ನಮ್ಮ ಪಾರ್ಟಿಯ ಎಲ್ಲ ಹಿರಿಯರನ್ನ ಭೇಟಿ ಮಾಡಿ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ನೋಡೋ ಜವಾಬ್ದಾರಿ ನಮ್ಮದಿದೆ. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಯಾರೊಬ್ಬರನ್ನೂ ದೂರ ಇಡೋ ಪ್ರಶ್ನೆ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದರೆ ಅದು ಫಲಿತಾಂಶವಾಗಿ ನಮ್ಮ ಪರವಾಗಿ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸೋಮಣ್ಣವರಿಗೂ ರಾಜಕೀಯವಾಗಿ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಸೋಮಣ್ಣವರು ಒಳಗೊಂಡಂತೆ ಅರವಿಂದ್ ಲಿಂಬಾವಳಿಯವರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಇನ್ನಿತರೆ ಯಾವುದೇ ಮುಖಂಡರುಗಳಿರ್ಬೋದು, ಸಕ್ರಿಯವಾಗಿ ತೊಡಗಿಸ್ಕೊಳ್ದೇ ಇರತಕ್ಕಂಥ ಅವರೆಲ್ಲರ ಜೊತೆಗೂ ಕೂಡ ಅವರೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳುವಂತೆ ಅವರವರಿಗೆ ಜವಾಬ್ದಾರಿಯನ್ನು ಮತ್ತು ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋದ್ರ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದಾಗ ಚರ್ಚೆ ನಡೆಸಿದ್ದೇವೆ. ಎಲ್ರಿಗೂ ಗೌರವಯುತವಾಗಿ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಬೇಕು, ಎಲ್ಲರನ್ನೂ ಜೋಡಿಸ್ಕೊಳ್ಬೇಕು ಅನ್ನೋದನ್ನು ಚರ್ಚೆ ನಡೆಸಿದ್ದೀವಿ. ಅದರ ಅಂಗವಾಗಿ ಕೆಲವು ಪ್ರಮುಖರು ಹಿರಿಯರು ಹೋಗಿ ಅವ್ರಗಳ ಹತ್ರ ವೈಯಕ್ತಿಕವಾಗಿ ಮಾತಾಡಬೇಕು ಅಂತಾಗಿದೆ. ಹಂಚ್ಕೊಂಡಿದ್ದೀವಿ, ಕೆಲಸನೂ ಹಂಚ್ಕೊಂಡಿದ್ದೀವಿ. ಆ ಕೆಲಸ ಹಂಚ್ಕೊಂಡು ಅವಶ್ಯಕತೆ ಇದ್ದ ಕಡೆಗೆ ರಾಜ್ಯಾಧ್ಯಕ್ಷರನ್ನು ಕರ್ಕೊಂಡು ಆ ರೀತಿ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದೀವಿ. ಆ ರೀತಿಯೇ ಕೆಲಸ ಮಾಡ್ತೀವಿ, ಎಲ್ಲರನ್ನೂ ಜೋಡಿಸ್ಕೊಳ್ತೀವಿ. ನೋಡಿ, ಎಲ್ಲರೂ ನಾವು ಯಾರನ್ನೂ ಕೈ ಬಿಡೋ ಪ್ರಶ್ನೆ ಇಲ್ಲ, ಎಲ್ಲರನ್ನೂ ಜೋಡಿಸ್ಕೊಳ್ತೀವಿ. ನಾವು ಎಲ್ಲರೂ 100% ಪರಿಪೂರ್ಣರು ಅಂತ ನಾನು ಹೇಳೋದಿಲ್ಲ. ನಾವು ನಮ್ಮ ತಪ್ಪನ್ನು ಸರಿಪಡಿಸ್ಕೊಂಡು ಒಳ್ಳೆ ದೃಷ್ಟಿಯಿಂದ ಮುಂದೋದ್ರೆ ಪಕ್ಷದ ಭವಿಷ್ಯ, ಅದ್ರ ಜೊತೆಗೆ ನಮ್ಮ ಭವಿಷ್ಯನೂ ಕೂಡ ಉಜ್ವಲವಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.